ಅಲ್ಲರಿ 9 ಗಂಟೆಗೆ ಕೆಳಗಿದ್ದೆ 10 ಗಂಟೆಗೆ ಅಂಕಣದ ಬಂದೆ ಸುಮ್ಮನೆ ಆದ 11 ಗಂಟೆ 12 ಗಂಟೆ ತಡಿಗಲ್ಲ ಸೀದಾ ಅಡಿಗೆ ಮನೆಗೆ ಬಂದ್ಬಿಟ್ಟೆ ಅಲ್ಲೇ ಮಗಳು ಮಗಳ ಅಲ್ಲ ಓಡ್ಬಿಡು ಅಂತ ಸೀದಾ ಅಡಿಗೆ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ಟೆ. ಎಂಬುವ ಶಬ್ದದಿಂದ ಗಗನದಲ್ಲಿ ಪ್ರಜ್ವಲಿಸುವ ತಮ್ಮ ಕೋಲ್ಮಿಂಚಿನ ಬಳಿಕಿನಂತೆ ಪ್ರಕಾಶದಲ್ಲಿ ಸೂರ್ಯನಂತೆ ಅರಿತು ಮರೆಯುವ ಮಾರ್ತಾಂಡ ಬೋಲಿರಿ ವೈರಿಗಳ ವೃಂದಗಳನ್ನು ಚೆಂಡಾಡುವ ಭುಜ ಅಂಗ ವಂಗ ಕೈಂಗ ಮಾನವ ಮೊದಲಾದ ರಾಜರಾಯನಿಗೆ ಭಯಗ್ರಸ್ತ ರಾಜ್ಯ ಘಟಘಟನೆ ನಟಿಗೆ ಎಲ್ಲ ಸಂವಿಧಾನಕ್ಕೆ ಕಪ್ಪು ಕಾಣಿಕೆಂಬರು ಬಾಪು ಬಾಪುರೇ ಹಚ್ಚ ಭೀಕರ ರಣರಂಗದಲ್ಲಿ ಸೂರ ಮಹಾವೀರಾಜ ವೀರನ ಮುಂದೆ ಕಿಂಕರನಾಗಿ ಮಾತನಾಡಿಸುವ ನೀರುದಾರ ಪಟ ಭೂಪತಿ ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು, ಧರ್ಮ ಮಾಡುವ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವರ ಪರಾಕ್ರಮ ಅಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಳ ಮಾಡುವ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಬೆಳಗಲ್ಲಿ ಸಾರಥಿ ಪರಾಕ್ರಮ ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತ ನಡೆಯೇ ಈ ಎಲ್ಲ ವಿಚಾರ ಕೇಳು. ಒಂದು ವಿಚಾರ, ನಮ್ಮ ಮನೆದವರಿಗೆ ಹೆಸರದ ಕೊಟ್ಟದ ಮಲ್ಲೇಶ್ವರ ಅವರಿಗೆ ಮಾಡುವ ಇಲ್ಲಿಂದ ಒಂದು ನಮಸ್ಕಾರ. ನಾನು ನಂಬಿರುವ ಪಕ್ಕಿರಪ್ಪ ತಾತ ನಮ್ಮ ದೇವರ ಅವರಿಗೆ ಮಾಡುವನ ಇಲ್ಲಿಂದಲೇ ನಮಸ್ಕಾರ. ಎಲ್ಲ ವಿಚಾರ ಹೇಳುವನ್ನು ಕೇಳು. ಒಂದು ವಿಚಾರ, ಎನ್ನ ಎತ್ತ ತಂದೆ ತಾಯಿಗೆ ಮಾಡುವನು ಇಲ್ಲಿಂದ ನಮಸ್ಕಾರ. ನಮ್ಮ ಗುರುಗಳಿಗೆ ಹಾಕುವನು ಜಾತಿ ಮಲ್ಲಿಗಿನ ಹೂವಿನ ಹಾರ. ಈ ಸಭಾ ಮಧ್ಯ ಜನರು ಎಲ್ಲ ಮಾಡುವನು ನಮಸ್ಕಾರ. ಎಲ ಈ ಸಾರಥಿ ಭೂಪತಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ? ಹೌದು ದೇವ. ಹಾಗಾದರೆ ಹಿತ್ತ ಬಾ, ಚಿತ್ತ ಬಿಟ್ಟು ಕೇಳು. ಚಟ ಎಂಬುವ ಎಲ್ಲ ಪಟ್ಟರ ವೀರ ಬಪ್ಪಯನ ಹರ್ಪಟಕ್ಕೆ ಮತ್ತು ಸುಸುನಾಳ ಚೆಂಬರುವ ಕೋಪಾವೇಶಕ್ಕೆ ಅಷ್ಟ ದಿಗ್ಗಜಗಳನ್ನು ತಕ್ಕಿದವ ಕೂಲಿಗಿರಿ ಪರ್ವತಗಳ
ಎಲ್ಲ ಸಾರಥಿ ಭೂಪತಿ ಇದು ಅಲ್ಲದ ಎಲ್ಲ ಕೊಕ್ಕರೆ ಕುಟಿಮೀಚ ಹಾಕಾರಕ್ಕೆ ಆಕಾಶ ಮಂಡಲವಾದ ಕವಿದ ಮೇಘಗಳು ಎದರಿ ನಿರ್ಧರಿ ಆರಂಭಿಸಿದವ ಎಲ್ಲ ಸಾರಥಿ ಭೂಪತಿ ಎಲ್ಲ ವೈರಿಗಳೆಂಬ ಬಂಡರ ಗುಂಡಿಗೆಗಳನ್ನು ಎದುರಿ ಎಚ್ಚರಿತರಾಗಿ ವೈಕೊಟ್ಟರು ಎಲ್ಲ ಸಾರಥಿ ಭೂಪತಿ ಇದು ಹಲ್ಲದ ಕುಟುಂಬ ಸಿಡಿಲಂತಿರುವ ಎಲ್ಲ ಭೀಕರದ ಘಟನೆಗೆ ಸಪ್ರಾಜ ನಿರ್ಭಯರಾಗಿ ಜೈಲಿಗೆ ವಾರಂಗಳನ್ನು ಸೇರಿದರು ಇಂಥ ಮಹಾಭೀಕರ ವೀರಾದಿ ವೀರ ಮಹಾಸಂಪತ್ತಿನಿಂದ ಮೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ವೀರಾದಿ ವೀರ ರೇಣುಕ ಮಹಾರಂಜನೆಂದು ದಂಡನ ಎಂದು ಜೇಬಿಯನ್ನು ವರ್ಷ ಸಾರ್ತೆ ರೇಣುಕರಾಜ ಮಹಾರಾಜರು ಇವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ಆ ಕುರ್ಚಿ ಮೇಲೆ ಕೂತ್ಕೊಂಡು ಸೂಪರ್ ಪಾಸ್ ಆದ್ರೆ ನಾವು ಮುಂದೆ ಮುದಕ್ಕೆ ಮೇಲೆ ಬಿಟ್ಬಿಟ್ಟಿವಿ. ಭೂಪತಿ ಈ ಸಿಂಹಾರದಿಂದ ಕಂಗೊಳಿಸುವ ರಂಗ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳ್ತೀಯಾ? ಹೌದು ದೇವ. ಈ ಎಲ್ಲ ಮಂತ್ರಿ ಸಮೇತ ಎಲ್ಲ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರಳುವಾಯ್ತು ಖಂಡಿತ ಸಾರ್ತೆ ಸೇರ್ಜನ ಬಂದ ಸಂಗತಿ ಭೂಪತಿ ಮುಂದೆ ಸಂಗತಿ ಎಲ್ಲ ಈ ಸಾರಥಿ ಭೂಪತಿ ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಿಗೆಳೆದರೊಡನೆ ಸಂಗೀತ ನರ್ತನದಲ್ಲಿ ತನ್ಮಯಳಾದ ಎಲ್ಲ ಸುದೆ ರೇಣುಕಾ ದೇವಿಯನ್ನು ಬರೆಯಲು ಸಾರಥಿ ಹೋಗಲಿ ಅತಿ ಜಾಗೃತಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ನಾಲ್ಕುಂದ ಹೆಂಕಪ್ಪ ಇವರು ರೇಣುಕರಾಜನ ಪಾತ್ರ ಮಾಡಿದ 201 ರೂಪಾಯಿಯನ್ನು ಬಹುಮಾನ ಕೊಡಕ್ಕೆ ನೀನು ಮೈಲಾರಪ್ಪ ಇವರು ರೇಣುಕರಾಜನ ಪಾತ್ರ ಮಾಡಿದ ಬಹುಮಾನ ದಾರಿ ಬರಲಿಲ್ಲ ಭೂಕಂಪ ಮಾಡ್ತಾರೆ ಅಲ್ಲೇ ರಕ್ತ ಶಾಂತ ಬರ್ತಿದೆ ಈಗ ಚಂದ್ರಣ್ಣ ಇವರು ರೇಣುಕರಾಜನ ಪಾತ್ರ ಮಾಡಿದರೆ ಪುಷ್ಪದ ಮಾಲೆಯನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ ಜನಕ
ಏನಾಯ್ತು ಕನಕ? ಸಾಕ್ಷಿ ಸಿದ್ಧಿರಸ್ತು ರೇಣಕ ಬಂದ ಕಾರ್ಯ ಬಂದು ಹೇಳಮ್ಮ ಮನಪೂರ್ವಕ ತಂದೆ ಮಗಳೇ ಹೇಳನೆ ಕೇಳಪ್ಪಯ್ಯ. ತಾಸೆ ಚೆನ್ನಾಗಿ ಹೇಳು ಮಗಳೇ 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 ಚೆನ್ನಾಗಿ ಹೇಳು ಮಗಳೇ ತಂದೆ ಮಗಳೇ ಅರಮಂದಿರದಲ್ಲಿ ಗೆಳತಿಯರೊಂದಿಗೆ ಸಂಗೀತ ನಾಟ್ಯವನ್ನಾಡುವ ಸಮಯದೋಳು ಹಾ ಧೂತನನ್ನು ಕರೆಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ಏನೆಂದು ತಿಳಿಸು ಈಗ ನೀನು ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮಗಳಾದ ರೇಣುಕ ಜನಕ ನೀನು ಸುಜತ್ಕೂತಲಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಗುರು ಹಿರಿಯರ ಸೇವೆ, ಮಹಾಪಂಡಿತರಾದ ಪ್ರವಚನ ತಪ್ಪದೆ ನಡೆಸುತ್ತ ಸಾಧ್ಯದಿಂದಿರುವ ಮಗಳೇ ಸದ್ಭಕ್ತಿ ಸಂಪನ್ನ ಶಚಿರ್ಭೂತ ಮಗಳೇ ಶುಚಿರ್ಭೂತಳಾಗಿ ದಿನ ನಿತ್ಯವೂ ಗೌರಿ ಪೂಜೆಯನ್ನು, ಅನ್ನ ಸಂತರ್ಪಣೆಯನ್ನು, ಗುರು ಹಿರಿಯರ ಸೇವೆಯನ್ನು ಸದಾ ಮಾಡುತ್ತಾ ಬಂದಿರುವೆನು.
ಕಂಡೆಯ ಜನಕ, ಇದೇ ನನ್ನ ದಿನನಿತ್ಯದ ಕಾಯಕ. ಅಮ್ಮ ನಂದನೆ, ತಂದೆ, ಈ ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಬುದ್ಧಿಶಾಲಿಯಾಗಿರುವುದು ಕಂಡು ಎಲ್ಲ ಮನಕ್ಕೆ ಮಹಾನಂದವಾಯಿತು. ನಿನ್ನ ಮಗಳ ಮಗಳೇ ರೇಣುಕಾ, ಜನಕ, ನಿನ್ನ ಸದ್ಗುಣಗಳನ್ನು ಮೆಚ್ಚಿದೆ ಮೆಚ್ಚಿದೆ. ಮೆಚ್ಚಲೇಬೇಕು ತಂದೆ. ನನ್ನ ಮನ ಬಯಕೆ ಏನಿರುವುದು ಅದಂತೇಳು ತಕ್ಷಣ ನಡೆಸಿಕೊಂಡು ಪ್ರೇಮದ ಪುತ್ರ ಸದ್ಗುಣ ಚರಿತ್ರೆ ಇನ್ನೇನು ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದು ಅದೇನು ಮಗಳೇ? ನಡೆಸಿಕೊಡುವೆಯಾ? ನಡೆಸಿಕೊಡುವನ ಮಗಳೇ. ಮಾತು ತಪ್ಪಬಹುದು. ತಪ್ಪದಿಲ್ಲ ಮಗಳೇ. ಕೇಳಲೇ ತಂದೆ? ಕೇಳು ಮಗಳೇ. ನಡೆಸಿಕೊಡುವೆಯಲ್ಲ? ನಡೆಸಿಕೊಡುವನ ಮಗಳೇ. ಮಲಪ್ರಭನಿಗೆ ತನಕೇನು, ಮಲಪ್ರಭನಿಗೆ ತನಕೇನು. ಮಗಳೇ, ಕಾಶ್ಮೀರದಲ್ಲಿರುವ ಈ ಐಶ್ವರ್ಯವೇ ಸಾಕು. ಹಾ ಹೆಚ್ಚಿನ ಆಸೆ ನಿನ್ನ ಮಗಳಿಗೆ ಬೇಕಿಲ್ಲ. ತಂದೆ, ಮಗಳೇ, ನಿನ್ನಲ್ಲಿ ಚಿಕ್ಕ ಆಸೆಯನ್ನು ಕೇಳಬೇಕೆಂದು ಬಂದಿರುವೆನು. ಅದೇನು ಮಗಳೇ? ನಡೆಸಿಕೊಡುವೆಯಲ್ಲ? ನಡೆಸಿಕೊಡುವನ ಮಗಳೇ. ಮಾತು ತಪ್ಪಬಾರದು. ತಪ್ಪದಿಲ್ಲ ಮಗಳೇ. ಕೇಳಲೇ ತಂದೆ? ಕೇಳು ಮಗಳೇ. ಮಲಪ್ರಭಾರರಿಗೆ ಹೋಗಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿದರು. ಇದಕ್ಕೆ ಅನುಮತಿ ನೀಡಬೇಕೆಂದು ಕೇಳಿಕೊಳ್ಳುವೆನು ತಂದೆ. ಈ ಮಾತು ಕೇಳಲು ಎರಡನೇ ಆಟಕ್ಕೆ ನಾನು ಬಂದೆ. ಆಹೋ, ಎನ್ನ ಪ್ರೀತಿಗೆ ಪಾತ್ರನಾದ ಮುದ್ದು ಮಗಳಾದ ರೇಣುಕಾ, ಜನಕ, ಇದು ಹೇಳು ದೊಡ್ಡ ಮಾತಂದು ಎನ್ನಂ ಕೇಳುವೆ. ಇದೇ ದೊಡ್ಡ ಮಾತಲ್ಲ. ನಿನಗೆ ಸಮ್ಮತವಾದ ಕಾರ್ಯವು ನನಗೂ ಸಮ್ಮತವಲ್ಲವೇ? ಇಲ್ಲವೆಂದವರ ಆಹೋ ಮಗಳೇ ರೇಣುಕಾ, ಜನಕ, ಈಗಲೇ ನೀನು ಮಲಪ್ರಭಾವ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆ ಮಾಡಿದ ಮಗಳ ಸತ್ಕೀರ್ತಿ ಸಂಪನ್ನವೇ. ನಿನ್ನಂತಾಗಲಿ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಭಯ ಪ್ರದಾತ ಪಾಲಿಸು ಈಶ ಓ ಪರಮೇಶ. ಪಾರ್ವತೀನಾಥ ಅಭಯ ಪ್ರದಾತ ಪಾಲಿಸು ಈಶ ಓ ಪರಮೇಶ. ನಂಬಿದೆ ನಿನ್ನ ಪಾವನ ಕರಣ. ನಂಬಿದೆ
ಭಕ್ತರ ಕಾಯೋ ಪಾರ್ವತಿ ಭಕ್ತರ ಕಾಯೋ ಪಾರ್ವತಿ ಶಂಕರ ಶ್ರೀಧರ ಚರ್ಮಾವರ ಒಂದಿನ ಫೋಟೋ ತೆಗೆದ್ಬಿಡ್ಬೇಕು ಹೇಳು ಏನು ಅಲ್ಲ ಇವನು ಹಂಗೆ ತೆಗ್ದು ಮೊದಲು ಅದೇ ಫೋಟೋ ಅದೇ ಇದು ಓದಿಸಲ್ಲ ವಿಷಯ ಸ್ವಲ್ಪ ಚೇಂಜ್ ಆಗ್ತಲ್ಲ ಸ್ವಲ್ಪ ಮಾಡೋಣ ಆಡೆ ತಾವುದಾರೆಂದು ಕೇಳಿದ ಸ್ವಾಮಿ ಸಜ್ಜನ ಪ್ರೇಮಿ. ಎಲ್ಲ ಮನ್ನವ ದಿಗ್ಬಲಗೆ ಮುನ್ನುಕ್ಕಿ ಬರುವ ಹರಿಷದ್ವರ್ಗ ಗುಣಾಂಗಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ಆಚಾರ ವಿಚಾರ ಅಹಿಂಸೆ ಎಂಬ ಭೇದ ಭಾವವನ್ನರಿಯದ ಮದ ಮೂರ್ಖರ ಗರ್ವಹರಣವನ್ನು ಮಾಡಿ ಎನ್ನ ಬಣೆಗಳು ಒದಗಿಸಿದ ಕ್ರೋಧಾಗ್ನಿಯೊಂದಗಿಸಿ ಅಟ್ಟಹಾಸವನ್ನು ನಷ್ಟಗೊಳಿಸಿ ಋಷಿ ಸಮುದಾಯದೊಳು ಕ್ರೋಧಾಗ್ನಿಯೊಂದಗಿಸಿದ ಪ್ರಬಲ ಪ್ರಖ್ಯಾತನೆಂದೆನಿಸಿ ಅಷ್ಟಮದಗಳಂ ಮೆಟ್ಟಿ ದುಷ್ಟ ಗುಣಗಳಂ ಕುಟ್ಟಿ ಶ್ರೀ ಪಂಚಾಕ್ಷರಿ ಎಂಬ ತಾರಕ ನಾಮಮಂ ಪಠಿಸುತ್ತ ಯಾವತ್ ಮುನಿಕುಲವೃಂದದೊಳು ಮೆರೆಯುವ ಶ್ರೇಷ್ಠ ಕಲಿತಿಲಕನಂ ದಾರಂದು ಕೇಳುವ ನೀನು ದಾರು ಸೂತ ಅದನ್ನು ಕೇಳು ನಿನ್ನ ನಾಮಾಂಕಿತ. ಓ ಸ್ವಾಮಿ, ನಾವು ದಾರಂದರೆ ಭೂಮಿ ಎಂಬ ಎರಡಕ್ಷರದಲ್ಲಿ ಜೀವ ಎಂಬ ಎರಡಕ್ಷರವನ್ನು ಪಡೆದು, ಗುರು ಎಂಬ ಎರಡಕ್ಷರದಲ್ಲಿ ವಿದ್ಯೆ ಎಂಬ ಎರಡಕ್ಷರವನ್ನು ಪಡೆದು, ಬಾಲ್ಯ ಎಂಬ ಎರಡಕ್ಷರವನ್ನು ದಾಟಿ ಅರೆ ಎಂಬ ಎರಡಕ್ಷರಕ್ಕೆ ಕಾಲಿಡುತ್ತಿರಲು, ಪ್ರೀತಿ ಎಂಬ ಎರಡಕ್ಷರದಲ್ಲಿ ತೇಲಿ ಮೋಹ ಎಂಬ ಎರಡಕ್ಷರಕ್ಕೆ ಬಿದ್ದು, ಲಗ್ನ ಎಂಬ ಎರಡಕ್ಷರದಲ್ಲಿ ಸತಿ ಎಂಬ ಎರಡಕ್ಷರವನ್ನು ಪಡೆದು, ಆತ್ಮ ಎಂಬ ಎರಡಕ್ಷರವನ್ನು ಶುದ್ಧಿ ಮಾಡಿಕೊಂಡು ಸುಖ ಎಂಬ ಎರಡಕ್ಷರವನ್ನು ಹುಡುಕಾಡುತ್ತಿರುವಾಗ ಧನ ಎಂಬ ಎರಡಕ್ಷರವು ಪ್ರಾಪ್ತಿಯಾದರೆ ದಾನ ಎಂಬ ಎರಡಕ್ಷರವನ್ನು ಮಾಡಿ, ಮುಪ್ಪು ಎಂಬ ಎರಡಕ್ಷರವನ್ನು ತಲುಪಿ ಮೋಕ್ಷ ಎಂಬ ಎರಡಕ್ಷರವನ್ನು ಪಡೆದು ಸಾವು ಎಂಬ ಎರಡಕ್ಷರವು ಬಂದಾಗ ದೇವಾದಿ ದೇವನನ್ನು ಕಾಣಬೇಕಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಎಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳುವೆಯಾ ದೇವ? ಹಾಗಾದರೆ ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳಿದ ದೇವ. ಸಿಟ್ಟಿನ ಉತ್ಕೃಷ್ಟತರ ಮಾತಕ್ಕೆ ಮುನಿಯ ವಂಶೋದ್ಭವ. ಈ ದೃಷ್ಟಿಯೊಳು ನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖರಂ ಎನ್ನ ಮಂತ್ರೋದಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲೋತ್ಪನ್ನನಾಗಿ ಕಂಗೊಳಿಸುವ ಯಾಗಯಜ್ಞಾದಿಗಳಂ ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳಂ ಪೂರೈಸುವ ರುಚಿಕ ಮುನಿಯ ಪುತ್ರ ಅದರೊಳಗತ್ತ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಮುಖಮಂಡಲದೊಳ ಧರಿಸಿ ಮುನಿಕುಲೋತ್ಪಕನಾದರೂ ಗುಣದವರ ಗರ್ವಗಳ ಮರಣ ಮಾಡುವ ಕಾಯಕಮಂ ಸದಾ ಅನುಸರಿಸಿ ಪ್ರಜ್ವಲಿಸುವ ಅಗ್ನಿ ಜಮದಗ್ನಿ ಮಹಾಮುನಿ ಎಂದು ತಿಳಿಸಾರಥಿ ತಿಳಿದೇ ಈ ಧೀರ ಮುನಿವರನ ನಾಮಾಂಕಿತ. ಯಮದಗ್ನಿ ಮಹಾಮುನಿಗಳು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ದೇವ, ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ಎನ್ನ ಕರಕಮಲದಲ್ಲಿ ಕಮಂಡಲಮಂ ಪಿಡಿದು ಅಭಿಮಂತ್ರಿಸಿದ ಜಲಮಂ ಪ್ರೋಕ್ಷಿಸಿ ಎನ್ನ ಆಶ್ರಮಕ್ಕೆ ಬರುವ ಭಕ್ತರಂ ರಕ್ಷಿಸುವ ಕಾರಣ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯಿತೇನಾ ಬಂದ ಸಂಗತಿ? ಒಳ್ಳೆಯದು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ ದೇವ, ಪ್ರತಿದಿನವೂ ಪೂಜೆಗನುಗುಣವಾಗಿ ಸ್ನಾನ ಸಂಧ್ಯಾ ವಂದನೆಯಂ ಮಾಡಿ ತಪವನ್ನಾಚರಿಸಲು ಮಲಪ್ರಭಾ ನದಿಗೆ ಹೋಗುವೆನು ಸಾರಥಿ. ಅತಿ ಜಾಗ್ರತೆ. ಒಳ್ಳೆಯದು ಭೂಪತಿ. ಅಕ್ಷರ ತಿಮ್ಮಪ್ಪನ ಮಗ ಹನುಮಂತಪ್ಪ ಇವರು ಚಾಮರಾಜನಗರದವರು 201 ರೂಪಾಯಿಯನ್ನು ವಹಾನ್ ಕಾರ್ಯ ಮಾಡಿರ್ತಾರೆ. ಕಾಣಿಕೆ ಕೊಟ್ಟಂತಹ ಕಲಾಭಿಮಾನಿಗಳಿಗೆ ನನ್ನ ಪೂರ್ವ ಧನ್ಯವಾದ. ತಂದೆ ಅಪ್ಪಣೆಯನ್ನು ಪಡೆದುಕೊಂಡೆನು. ಈ ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾನಕ್ಕೆಂದು ಬಂದೆನು. ನದಿಯಲ್ಲಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿಕೊಂಡು ಹೋಗುವೆನು.
ಓಂ ನಮಃ ಶಿವಾಯ. ಅಯ್ಯೋ ನನ್ನನ್ನು ಮಸುಳೆ ನುಂಗುತ್ತಿರುವುದು ಯಾರಾದರೂ ಕಾಪಾಡಿರಿ, ಪ್ರಾಣವನ್ನು ಉಳಿಸಿರಿ. ಆಹಾ, ಇದೇನು ವಿಚಿತ್ರ. ನದಿಯಲ್ಲಿ ಯಾರೋ ಅಘೋರ ದನಿಗೈಯುತ್ತಿರುವುದು. ಅಯ್ಯೋ ಮೊಸಳೆ ಹತ್ತಿರ ಬರುತ್ತೆ. ಓಹೋ, ಸ್ನಾನ ಮಾಡುವ ಸಮಯದಲ್ಲಿ ಮೊಸಳೆಯ ಬಾಯಿಗೆ ಸಿಲುಕಿ ಆಪತ್ತಿನಲ್ಲಿರುವಂತೆ ಕಾಣುತ್ತದೆ. ಅಯ್ಯೋ ಬೇಗನೆ ಹೋಗಿ ಅಭಿಮಂತ್ರಿಸಿದ ಜಲದಿಂದ ಮೊಸಳೆಯ ಬಂಧನವನ್ನು ಬಿಡಿಸಿ ಆರ್ಥನಾದ ಕೈವರಂ ರಕ್ಷಣೆ ಮಾಡುವೆ. ದಯೆ ಧರ್ಮದ ಮೂಲವೆಂದು ತೋರುವೆ. ಕಾಪಾಡಿ. ದೇವ, ಆಪತ್ತಿನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು ಯಾರು? ನಿಮ್ಮ ಹೆಸರೇನೋ? ತಕ್ಷಣವೇ ನದಿಗೆ ಬಂದು ಕಾಪಾಡಿದ ನೀವು ದಾರು ದೇವ, ನೀನು ಬಂದು ಸ್ತ್ರೀ ಪುನೀತೆ, ದೇವ. ನಾವು ದಾರೆಂದು ಕೇಳುವೆಯಾ? ಹೌದು, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಯಾರು ನೀ ಯಾರು? ಏನು ರಾಜಕುಮಾರಿ, ಚೆನ್ನಾಗಿ ಕೇಳು. ಯಾರು ನೀ ಯಾರು? ಏನು ಆಹೇ ರಾಜಕುಮಾರಿ ನಾಟ್ಯಮಯೂರಿ, ದೇವ, ನಾವು ದಾರೆಂದರೆ ನೀವು ಯಾರು? ಜೃಂಭತ್ತ ಬಾಳಿರುವುಗಳೆಂಬ ಪುಂಡನ ಚಿಚ್ಚಿಸುವ ಜಮದಗ್ನಿ ಎಂಬ ಮುನಿವರ ಕಡುಧೀರ ಸ್ನಾನ ಸಂಧ್ಯಾ ವಂದನೆ ಮಾಡುವ ಕಾರಣ ಈ ಮಲಪ್ರಭಾ ನದಿಗೆ ಬಂದಿರುವೆ. ನೀನು ದಾರು ನಿನ್ನ ಹೆಸರೇನು? ಚಂದದಿಂದ ಬೇಳು ಜಡದ ಗಂಧಿ, ನೀನೋರ್ವಳಗೆ ಈ ನದಿಗೆ ಯಾತಕ್ಕೆ ಬಂದಿ? ಎನ್ನಯ ವಿಷಯ ಮನವಿಹ ಮನ ತಿಳಿಸುವನು. ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ರಾಜಕುಮಾರಿ, ಹೌದು ರಾಜಕುಮಾರಿ, ಹೇಳಿದನು ಕೇಳು. ಚೆನ್ನಾಗಿ ಹೇಳು. ಎನ್ನಯ ಜಮದಗ್ನಿ ಓ ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ಕಾಪಿರವ
ದೇವ ರಾಜಕುಮಾರಿ ನಿನಗೆ ನಾ ಶರಣ. ಅರ್ಥವಾಯಿತು ಅರ್ಥವಾಯಿತು ರಾಜಕುಮಾರಿ, ಅರ್ಥವಾಯಿತು. ಅರ್ಥವಾಯಿತು. ಹಾಗಾದರೆ ನಾನೇನು ಹೇಳುವುದೇ ಹೇಳ್ಬೇಕು. ಚೆನ್ನಾಗಿ ಹೇಳು ರಾಜಕುಮಾರಿ. ಎನ್ನಯ ವಿಷಯ ಹೇಳುವೆನು ಮನವಿಯ ದೇವ ರಾಜಕುಮಾರಿ ನಾನು ದಾರೆಂದರೆ ಹಾ ಕಾಶ್ಮೀರದ ರಸ ರೇಣುಕಾರಾಜನ ಕುವರಿ. ನನ್ನ ಹೆಸರು ರೇಣುಕಾದೇವಿ ಎಂದು ಕರೆಯುವರು. ತಂದೆ ಅಪ್ಪಣೆಯನ್ನು ಪಡೆದುಕೊಂಡೆನು. ಮಲಪ್ರಭಾ ನದಿಗೆ ಸ್ನಾನ ಸಂಧಾನಕ್ಕೆಂದು ಬಂದೆನು. ಅಯ್ಯೋ ದೇವ, ಎಂದಿಲ್ಲದ ಮುಸಳೆ ಹಿಂದೆ ನನ್ನನ್ನು ಮಂಗಲು ಬಂದಿದ್ದೆ. ಹೌದೇನು ರಾಜಕುಮಾರಿ? ಅದೇ ಸಮಯಕ್ಕೆ ನೀವು ಬಂದು ನನ್ನ ಪ್ರಾಣವನ್ನು ಕಾಪಾಡಿದೆ. ನನ್ನಿಂದ ಏನು ಇಲ್ಲ ರಾಜಕುಮಾರಿ, ಎಲ್ಲ ಶಂಕರನ ಇಚ್ಛೆ. ಪುನರ್ಜನ್ಮವನ್ನು ನೀಡಿದಂಥ ನಿಮ್ಮನ್ನು ನನ್ನ ತಂದೆಯ ಬಳಿಗೆ ಕರೆದುಕೊಂಡು ಹೋಗಿ ಆದರಿಸಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು ದೇವ. ನೀನೇ ಮಹಾನುಭಾವ. ರಾಜಕುಮಾರಿ ದೇವ ನಿನ್ನ ತಂದೆಯ ಹೆಸರು ರೇಣುಕರಾಜನು? ಹೌದು ದೇವ, ರೇಣುಕರಾಜನ ಸುಪುತ್ರಿಯೋ? ಹೌದು ಹಾಗಾದರೆ ರೇಣುಕಾ, ದೇವ. ನಿಮ್ಮ ಅಪೇಕ್ಷೆಯಂತೆ ನಿಮ್ಮ ಹರಮಂದಿರಕ್ಕೆ ಹೋಗೋಣ ನಡಿ ರೇಣುಕಾ. ನಿಮ್ಮ ಮನವಿಯ ಮನ್ನಿಸುವುದೇ ನಮ್ಮ ಕಾಯಕ. ನಿಮ್ಮ ಇಷ್ಟದಂತಾಗಲಿ ದೇವ. ನೋಡ ತಂದೆ ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಇಂದು ಹೋದಾಗ ಏನಾಯ್ತು ಮಗಳೇ? ಯಾವುದೋ ಮೊಸಳೆಯು ನುಂಗಲು ಬಂದಿತು. ಹೌದೇನು ಮಗಳೇ? ಹೌದು ತಂದೆ. ಮಗಳೇ ಅಷ್ಟರಲ್ಲಿ ಏನಾಯಿತು ಗೊತ್ತೇ ಅಪ್ಪಯ್ಯ? ಏನಾಯ್ತು ಮಗಳೇ? ಮೊಸಳೆ ಹತ್ತಿರ ಬರುತ್ತಿರುವಂತೆ ಯಾರಾದರೂ ನನ್ನನ್ನು ಕಾಪಾಡಿ ಎಂದು ಕೂಗಿಕೊಂಡಾಗ ಅದೇ ಸಮಯಕ್ಕೆ ಜಮದಗ್ನಿ ಮುನಿವರರ ಸ್ಥಳಕ್ಕೆ ಬಂದು ನನ್ನ ಪ್ರಾಣವನ್ನು ಕಾಪಾಡಿದರು. ಹೌದೇನು ಮಗಳೇ? ಹೌದು ತಂದೆ. ಅವರನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಬಂದಿರುವೆನು. ಅವರನ್ನು ಆಧರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವೆನು ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಮುನಿ ಪೂಜ್ಯರೇ, ನಿಮಗೆ ನಮ್ಮ ಅನಂತ ವಂದನೆ. ಅದು ಯಾತಕ್ಕೆ ರಾಜಕುಮಾರ? ಎನ್ನ ಏಕೈಕ ಕುಮಾರಿ ಈ ರೇಣುಕಾದೇವಿಯನ್ನು ಸಂರಕ್ಷಣದಿಂದ ಪಾರು ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ ತಮ್ಮ ಉಪಕಾರಕ್ಕೆ ನಾವು ಆಚರಣೆ. ಅಹೋ ಮುನಿ ಪೂಜ್ಯರೇ, ರಾಜಕುಮಾರ ನಿಮ್ಮ ಮಹಾಸಾಹಸದ ಈ ಉಪಕಾರ ನಾನೆಂದು ಮರೆಯಲಾರೆ. ಅಹೋ ದೇವಿಯವರ ಪ್ರಸಾದದಿಂದ ತನ್ಮಯಲಾದ ಎಲ್ಲ ಸುತೆ ತಂದೆ ಪೂಜ್ಯರ ಪಾದಕ್ಕೆ ವಂದಿಸು. ನಿನ್ನ ಆಜ್ಞೆಯಲ್ಲವೇ ಅಪ್ಪಯ್ಯ? ಪ್ರಸಾದಕ್ಕೆ ವ್ಯವಸ್ಥೆಯ ಮಾಡು. ಅಪ್ಪಣೆ ತಂದೆ. ಅಹೋ ಮಗಳೇ ರೇಣುಕಾ, ಜನಕ ನಾನು ಹಾರಾಟ ದೇವತೆಯಾದ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರುವನು ಮಗಳೇ. ಹೋಗೋನು ನಾನೀಗಲೇ. ಸಂತೋಷದಿಂದ ಹೋಗಿ ಬಾ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ನಿನ್ನಿನ ರಾತ್ರಿ ಸುಂದರವಾದ ಕನಸು ಕಂಡೆನು ನಾನು. ಆಹಾ, ನನ್ನ ಕನಸಿನಲ್ಲಿ ಯಾರೋ ಸುಂದರ ಪುರುಷನನ್ನು ನೋಡಿದಂತಾಯಿತು. ಆ ಸುಂದರ ಪುರುಷನು ಜಮದಗ್ನಿ ಮುನಿವರ್ಯರು ಇರಬಹುದೇನೋ ಎಂದು ಅಯ್ಯೋ ಎನ್ನ ಮನವರಿಕೆಯಾಯಿತು. ಏನೇ ಆಗಲಿ ನನ್ನ ಅಭಿಪ್ರಾಯವನ್ನು ಜಮದಗ್ನಿ ಮುನಿವರರಲ್ಲಿ ಕೇಳಿಕೊಳ್ಳಬೇಕಲ್ಲವೇ? ಅವರ ಅಭಿಪ್ರಾಯ ತಿಳಿದುಕೊಂಡ ಮೇಲಲ್ಲವೇ ಮುಂದಿನ ಕಾರ್ಯ. ದೇವ ರೇಣುಕಾ, ನನ್ನದೊಂದು ಅಪೇಕ್ಷೆ ಇರುವುದು. ಅದೇನು ಇರುವುದು ರೇಣುಕಾ? ನಡೆಸಿಕೊಡಬಹುದು. ಮೊದಲು ಹೇಳು ರೇಣುಕಾ. ಹೇಳಲೇ ದೇವ? ಹೇಳು ರೇಣುಕಾ. ದೇವ ರೇಣುಕಾ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಮುನಿಯೇ ಭಾಗ್ಯ ಸಿರಿಯೇ ನಿನ್ನಿನ ರಾತ್ರಿ ಕನಸಲು ಕಂಡೆ. ಕನಸಲಿ ನಿಮ್ಮ ನಾಮೊಳ್ಳೆ ಇಂದು ಪ್ರತ್ಯಕ್ಷ ನಿಮ್ಮ ಕಂಡೆ. ಮುನಿಯೇ
ರಾತ್ರಿ ಸುಂದರವಾದ ಕನಸು ಕಂಡೆನು. ಏನೆಂದು ಕಂಡಿರುವೆ? ಆಹಾ, ನಿಮ್ಮ ಬಹಳ ಸಂಗಾತಿಯಾಗಲು ಬಯಸಿದೆನು. ನನ್ನ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವೆನು ದೇವ ಮಹಾನುಭಾವ. ರಾಜಕುಮಾರಿ, ಹೇಳುವನು ಕೇಳು. ಕನಸನು ಕಂಡೆಯ ನಿನ್ನೊಳಗೆ ಮೋಹ ಕೊಂಡೆಯ ಕನಸನು ಕಂಡೆಯ ನಿನ್ನೊಳಗೆ. ರೇಣುಕ, ಆಶ್ರಮವಾಸದ ಮುನಿವರನ್ನ ಆಶ್ರಮವಾಸದ ಮುನಿವರನ್ನ ಆದರೆ ಏನಾಯ್ತು? ಎನ್ನಂತವನನ್ನು ನೀನು ಬಯಸಬಹುದೇ ರೇಣುಕ? ಯಾಕೆ ಬಯಸ? ನನಗೆ ನಿನಗೆ ಹೋಲಿಕೆ ರೇಣುಕ? ಯಾತಕ್ಕಿಲ್ಲ? ನೀನು ಮಹಾರಾಜನ ಮಗಳು ರೇಣುಕ. ಇರಬಹುದಲ್ಲವೇ? ರೇಣುಕ, ದೇವ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಆಶ್ರಮವಾಸದ ಕನಸನು ಕಂಡೆಯ ನಿನ್ನೊಳಗೆ ಮೋಹ ಕೊಂಡೆಯ ಕನಸನು ಕಂಡೆಯ ನಿನ್ನೊಳಗೆ. ಹಾಗೆ ಕಾಶ್ಮೀರ ರಾಜನ ಕುಮಾರಿ, ಇದೇನು ನಿನ್ನ ಮಾತಿನ ಪರಿ? ಏನು ದೇವ? ನೀನಾಗಿಯೇ ಎನ್ನ ಆಶ್ರಮವಾಸ ಬಯಸಿದಂತಿದೆ. ಹೌದಲ್ಲವೇ? ಎನ್ನ ಬಹಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತೆ ಕಾಣುತ್ತೆ. ಹೌದು ದೇವ. ಆದರೆ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ? ನಾನು ಆಶ್ರಮವಾಸದ ಮುನಿವರನು. ಇರಬಹುದು. ನೀನು ರಾಜಭೋಗದಲ್ಲಿ ಮೆರೆದ ರಾಜಕುಮಾರಿ. ನೀನು ನನ್ನನ್ನು ವರಿಸಲು ಒಂದು ವೇಳೆ ಒಪ್ಪಿದರೂ ಒಪ್ಪಿರಬಹುದು. ಆದರೆ ನಿನ್ನ ತಂದೆ ತಾಯಿ ಹಿರಿಯರು ಈ ಸಂಬಂಧ ಒಪ್ಪಲಾರರು. ಅಂದು ಮಲಪ್ರಭಾ ನದಿಯಲ್ಲಿ ನನ್ನ ದೇಹಕ್ಕೆ ತಾಕಿದಾಗಲೇ ಎನ್ನ ಅಂತರಾಳವು ನಿನ್ನ ಒಲುಮೆ ಬಯಸಿದು ನಿಜ. ಆದರೆ ನಿನ್ನ ಆಸೆ ನಿರಾಸೆ ರಾಜಕುಮಾರಿ, ತಿಳಿದು ನೋಡು ಮುಂದೆ ದುಃಖದ ದಾರಿ. ಎನ್ನ ಜೀವನ ಜ್ಯೋತಿನಿ ಬೆಳಗ ರೇಣುಕ, ಚೆನ್ನಾಗಿ ಹೇಳು. ಎನ್ನ ದೇಹದಿ
ಉಸಿರೆಂದು ತಿಳಿದು ಬರುವೆನು ದೇವ, ನೀನೇ ಮಹಾನುಭಾವ. ರಾಜಕುಮಾರಿ ಹೇಳುವುದು ಕೇಳು. ಚೆನ್ನಾಗಿದೆ. ಏನಿದು ನಿನ್ನಯ ಈ ಬಯಕೆ ತೀರಿಸಲಾರೆನು ನಾ ನಿನ್ನ ಬಯಕೆ. ರೇಣುಕಾ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಏನಿದು ನಿನ್ನಯ